ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಹಾಸನ ಜಿಲ್ಲೆಯಲ್ಲೂ ಕೂಡ ಮಳೆ ಮುಂದುವರಿತಾ ಇದೆ. ಅವಾಂತರಗಳು ಕೂಡ ಅಷ್ಟಿಷ್ಟಲ್ಲ. ಹೆದ್ದಾರಿಯಲ್ಲಿ ರಸ್ತೆ ಕುಸಿತಾ ಇದೆ, ಮಣ್ಣು ಕುಸಿತಾ ಇದೆ, ಗುಡ್ಡ ಕುಸಿತವಾಗ್ತಾ ಇದೆ. ಸಕಲೇಶಪುರದ ಆನೆಮಹಲ್ ಬಳಿ ಸಂಚಾರಕ್ಕೆ ಅಡ್ಡಿ ಆತಂಕ ಸೃಷ್ಟಿಯಾಗಿದೆ. ಹೇಳಿ ಕೇಳಿ ಹಾಸನ ಜಿಲ್ಲೆ ಮಲೆನಾಡು ಭಾಗದ ಸಕಲೇಶಪುರ ಅತಿ ಹೆಚ್ಚಾಗಿ ಮಳೆ ಆಗುತ್ತೆ. ಆನೆಮಹಲ್ ಬಳಿ ಸಂಚಾರಕ್ಕೆ ಅಡ್ಡಿ ಉಂಟಾಗಿದೆ. ಜೆಸಿಬಿಯಿಂದ ಮಣ್ಣು ತೆರವು ಮಾಡುವಂಥ ಕಾರ್ಯಾಚರಣೆ ಮುಂದುವರಿತಾ ಇದೆ. ಸ್ಥಳಕ್ಕೆ ತಹಸೀಲ್ದಾರ್ ಶ್ರುತಿ ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ. ಇದು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಸಕಲೇಶಪುರದ ಆನೆಮಹಲ್ನಲ್ಲಿ ಮಣ್ಣು ಕುಸಿತವಾಗಿರುವ ಕಾರಣಕ್ಕಾಗಿ ರಸ್ತೆ ತುಂಬೆಲ್ಲವೂ ಕೂಡ ಮಣ್ಣು ಸೇರಿಕೊಂಡಿದೆ. ಸೊ ಈ ಕಾರಣದಿಂದಾಗಿ ಇಷ್ಟು ಬೆಂಗಳೂರು ಮಂಗಳೂರು ಸಂಪರ್ಕ ಕಲ್ಪಿಸುವಂಥ ರಸ್ತೆ ಇದು. ಬೆಂಗಳೂರಿನಿಂದ ಮಂಗಳೂರಿಗೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ ಮಣ್ಣು ಕುಸಿತವಾಗಿ ಅಡ್ಡಿ ಆತಂಕ ಉಂಟಾಗಿದೆ. ಜೆಸಿಬಿಯಿಂದ ಮಣ್ಣನ್ನು ತೆರವುಗೊಳಿಸುವ ಕಾರ್ಯ ನಡೀತಾ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ತಹಸೀಲ್ದಾರನೂ ಕೂಡ ಮಾತಾಡಿಸಿದ್ದಾರೆ, ನೋಡೋಣ. ಹಾಸನ ಜಿಲ್ಲೆಯಲ್ಲಿ ಈಗಾಗಲೇ ವರುಣ ತನ್ನ ಆರ್ಭಟವನ್ನು ಮುಂದುವರಿಸಿದ್ದಾನೆ. ಹಾಸನದ ಸಕಲೇಶಪುರ ತಾಲೂಕಿನ ಆನೆಮಹಲ್ ಬಳಿ ಈಗಾಗಲೇ ಮಣ್ಣು ಕುಸಿತಿರುವಂಥದ್ದು. ರಾಷ್ಟ್ರೀಯ ಹೆದ್ದಾರಿ 75 ಏನಿದೆ, 75ರ ಆಸುಪಾಸಿನಲ್ಲಿ ಮಣ್ಣು ಕುಸಿದಿದೆ. ಈಗಾಗಲೇ ಜೆಸಿಬಿಯಿಂದ ಕೆಲಸವನ್ನು ಮಾಡುವಂತಹ ದೃಶ್ಯಗಳು ಕೂಡ ಈಗಾಗಲೇ ನೋಡ್ತಾ ಇದ್ದೀವಿ. ಒಂದು ಕಡೆ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಹಾಸನ ಸಕಲೇಶಪುರ ತಾಲೂಕಿನ ಉಪ ವಿಭಾಗಾಧಿಕಾರಿ ಶ್ರುತಿಯವರು ಕೂಡ ಈಗಾಗಲೇ ಬಂದಿದ್ದಾರೆ. ಜೊತೆಗೆ ತಹಶೀಲ್ದಾರ್ ಏನಿದ್ದಾರೆ, ತಹಶೀಲ್ದಾರ್ ಕೂಡ ಸ್ಥಳ ವೀಕ್ಷಣೆ ಮಾಡಲಿಕ್ಕೆ ಬಂದಿರುವಂಥದ್ದು. ಜೆಸಿಬಿಯಿಂದ ಕೆಲಸವನ್ನು ಮಾಡುವಂತಹ ಅಂದರೆ ಮಣ್ಣನ್ನು ತೆರವು ಮಾಡುವಂತಹ ಕೆಲಸಕ್ಕೆ ಮುಂದುವರುವಂತಹ ಕೆಲಸ ಮಾಡ್ತಾ ಇರುವಂಥದ್ದು ಈಗಾಗಲೇ ನಾವು ನೋಡ್ತಾ ಇದ್ವಿ. ಈ ಭಾಗದಲ್ಲಿ ನಮ್ಮ ಮೇಲ್ಭಾಗದಲ್ಲಿ ಏನಿದು ನೋಡ್ತಾ ಇದ್ವಿ, ಅಲ್ಲಿ ಕಳೆದ ವರ್ಷ ಮೇಲ್ಭಾಗದಲ್ಲಿ ಮನೆಗಳು ಕೂಡ ಇದ್ದು, ಅದೇ ಆ ಮನೆಗಳನ್ನ ಈಗಾಗಲೇ ಈ ರೀತಿ ಮಳೆ ಆಗುತ್ತೆ ಅನ್ನುವ ಹಿನ್ನೆಲೆಯಲ್ಲಿ ತೆರವುಗೊಳಿಸಿದ್ರು. ಹಾಗಾಗಿ ಅದೃಷ್ಟವಶಾತ್ ಯಾವ ಏನು ಪ್ರಾಣಾಪಾಯವಾಗಲಿ ಮತ್ತೊಂದಾಗಲಿ ಯಾವುದೂ ಕೂಡ ಆಗಿಲ್ಲ. ಈಗ ಒಂದು ಕಡೆ ನಿರಂತರವಾಗಿ ಮಳೆ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಕೂಡ ಜಾಮ್ ಆಗಿರುವಂತಹ ದೃಶ್ಯಗಳು ಈಗಾಗಲೇ ಸಿಗ್ತಾ ಇದೆ. ಒಂದು ಕಡೆ ಅಧಿಕಾರಿಗಳು ತಾಲೂಕು ಆಡಳಿತ ಸಂಪೂರ್ಣವಾಗಿ ಈಗಾಗಲೇ ಭೇಟಿ ನೀಡಿರುವಂಥದ್ದು. ಆ ಭೇಟಿ ನೀಡಿರುವಂತಹ ಹಿನ್ನೆಲೆಯಲ್ಲಿ ಶ್ರುತಿಯವರು ಕೂಡ ಇದ್ದಾರೆ, ಸಕಲೇಶಪುರ ಉಪವಿಭಾಗಾಧಿಕಾರಿ ಶ್ರುತಿಯವರು ಇದ್ದಾರೆ. ಮೇಡಮ್, ಬೆಳಿಗ್ಗೆಯಿಂದಲೂ ನಿರಂತರವಾಗಿ ಮಳೆ ಸುರಿತದೆ. ನಿನ್ನೆ ಸಕಲೇಶಪುರ ಪಟ್ಟಣದಲ್ಲಿ ಒಂದು ಮನೆ ಮೇಲೆ ಮಣ್ಣು ಕುಸಿತಿತ್ತು, ನೀವು ಕೂಡ ಭೇಟಿ ನೀಡಿದ್ರಿ. ಈಗ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಮಣ್ಣು ಕುಸಿಯುವ ಆತಂಕ ಎದುರಾಗಿರ್ತಕ್ಕಂಥದ್ದು. ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್ ಮೇಡಮ್? ಸೊ ಈಗ ಮಳೆ ಶುರುವಾಗಿರೋದ್ರಿಂದ ನಮಗೆ ನಿರಂತರವಾಗಿ ಮಳೆ ಬರ್ತಾ ಇರೋದ್ರಿಂದ ಒಂದಷ್ಟು ಪಾಯಿಂಟ್ಸ್ ಅಲ್ಲಿ ಸಕಲೇಶಪುರದಿಂದ ಮಾರನಹಳ್ಳಿ ಬಾರ್ಡರ್ ತನಕ NHA ಇದು ವರ್ಕ್ ಎಲ್ಲೆಲ್ಲಿ ನಡೀತಾ ಇದೆ ಅಲ್ಲೆಲ್ಲ ಮಡ್ ಸ್ಲೈಡ್ಸ್ ಆಗ್ತಾ ಇರೋವಂಥ ಪಾಯಿಂಟ್ಸ್ ಇದೆ. ಸೊ ಅಂಥ ಕಡೆ ಎಲ್ಲ ಕಡೆನೂ NHA ಅವ್ರ ಕಡೆಯಿಂದ JCBಸ್ನ ಇಡಿಸಿ ಪ್ಲಸ್ ಇಮಿಡಿಯೇಟ್ನ ಮಡ್ ಏನು ಬೀಳುತ್ತೆ ಅದನ್ನು ರಿಮೂವ್ ಮಾಡಿಸ್ತಾ ಇದ್ದೀವಿ. ಪ್ಲಸ್ ಕಾಷನರಿ ಬೋರ್ಡ್ಸ್ನು ಸಹ ಅವ್ರಿಗೆ ಜನಕ್ಕೆ ಅಡ್ವೈಸ್ ಮಾಡೋ ಥರ ಸ್ಲೋ ಆಗಿ ಹೋಗೋ ಥರ ಬೋರ್ಡ್ಸ್ನು ಹಾಕ್ಸೋದಕ್ಕೆ ಅವ್ರಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಮತ್ತು ಎಲ್ಲೆಲ್ಲಿ ಮನೆಗಳಿದೆ ಆ ಸ್ಟ್ರೆಚ್ಚಲ್ಲಿ ಅವ್ರಿಗೂ ಸಹ ನೀವು ಸೇಫಾಗಿ ಬೇರೆ ಪ್ಲೇಸ್ಗೆ ಸ್ಥಳಾಂತರ ಮಾಡಿ ಅಂತ ಹೇಳಿದ್ದೀವಿ. ಮೇಡಮ್, ಈಗ ದೊಡ್ಡತಪ್ಪಲು ಭಾಗದಲ್ಲೂ ಕೂಡ ಸಾಕಷ್ಟು ಒಂದು ರೀತಿ ಆತಂಕ ಇತ್ತು, ಅಲ್ಲಿ ಹೇಗಿದೆ ಮೇಡಮ್ ಪರಿಸ್ಥಿತಿ? ಸೊ ನಿನ್ನೆ ನಾವು ಮತ್ತು ತಹಸೀಲ್ದಾರ್ ಅವರು ಸಹ ವಿಸಿಟ್ ಮಾಡಿದ್ವಿ DC ಮೇಡಮ್ ಡೈರೆಕ್ಷನ್ಸ್ ಮೇಲೆ. ಅಲ್ಲೂ ಸಹ ಮಡ್ ಸ್ಲೈಡ್ ಏನು ಈ ಟೈಮ್ ಇನ್ನೂ ಆಗಿಲ್ಲ, ಬಟ್ ಅಲ್ಲಿ ಪಾಟ್ಹೋಲ್ಸು ಎಲ್ಲ ಜಾಸ್ತಿ ಆಗಿರೋದ್ರಿಂದ ಅಲ್ಲಿ ಡ್ರೈನ್ ಎಲ್ಲ ನೀಟಾಗಿ ಆಗ್ತಾ ಇಲ್ಲ. ಸೊ ಹಂಗಾಗಿ ವೆಹಿಕಲ್ಸ್ ಅಲ್ಲೇ ಸ್ಟ್ರಕ್ ಆಗಿ ಟ್ರಾಫಿಕ್ ಮೂವ್ಮೆಂಟ್ಸ್ಗೆ ಸ್ವಲ್ಪ ಹ್ಯಾಂಪರ್ ಆಗಿತ್ತು. ಅದರ ಬೇಸಿಸ್ ಮೇಲೆ ನಾವು NHA ಅವ್ರಿಗೆ ಇಮಿಡಿಯೇಟ್ ಅದೆಲ್ಲ ರೀಫಿಲ್ ಮಾಡಿ ಅದನ್ನು ಲೆವೆಲ್ ಮಾಡಬೇಕು ಅಂತ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಇದಿಷ್ಟು ತಾಲೂಕು ಉಪ ವಿಭಾಗಾಧಿಕಾರಿ ಶ್ರುತಿ ಅವರು ಕೂಡ ಹೇಳುವಂಥ ಮಾತು. ಈಗಾಗಲೇ ಕೆಲವೊಂದು ಕಡೆ ಒಂದಿಷ್ಟು ಸಣ್ಣ ಪ್ರಮಾಣದಲ್ಲಿ ಮಣ್ಣು ಕುಸಿದಿರುವಂಥದ್ದು. ಈಗಾಗಲೇ ಕೆಲಸ ಕಾರ್ಯಗಳು ಆರಂಭವಾಗಿದೆ. ಜೊತೆಗೆ ಬೆಳಿಗ್ಗೆಯಿಂದಲೂ ಕೂಡ ನಾವು ಸ್ಪಾಟ್ ವಿಸಿಟ್ ಮಾಡ್ತಾ ಇದ್ವಿ. ಸಹಾಯವಾಣಿಯನ್ನು ತೆರೆಯುವಂತಹ ಕೆಲಸವನ್ನು ಮಾಡ್ತಾ ಇದ್ವಿ. ಮಳೆಯಿಂದ ಹಾನಿ ಆದರೆ, ಮನೆ ಕುಸಿದ್ರೆ ಎಲ್ಲರೂ ಕೂಡ ಒಂದು ಸಹಾಯವಾಣಿ ನಂಬರ್ ಇರುತ್ತೆ, ಅದಕ್ಕೆ ಕರೆ ಮಾಡಬೇಕು ಅನ್ನುವ ಸೂಚನೆಯನ್ನು ಕೂಡ TV5 ಮುಖಾಂತರ ಉಪವಿಭಾಗಾಧಿಕಾರಿ ಶ್ರುತಿ ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಸಕಲೇಶಪುರ.